ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಇದೀಗ ಪೊಲೀಸರ ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಸ್ಥಳ ಮಹಜರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಪೊಲೀಸರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಹಜರನ್ನ ಇವತ್ತು ನಡೆಸ್ತಾರೆ ಪೊಲೀಸರು. ಯಾಕಂದ್ರೆ ಕೊಲೆ ಮಾಡಿದ ನಂತರ ಅಂದ್ರೆ ಸದ್ಯ ಕೇಳ್ಬರ್ತಾ ಇರೋ ಆರೋಪ, ಈ ಪ್ರಕರಣ ಆದ ನಂತರ ದರ್ಶನ್ ಹೋಗಿದ್ದು ಮೈಸೂರಿಗೆ ಅಂತ. ಸೊ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು A2 ಆರೋಪಿ ದರ್ಶನ್. ಅಲ್ಲಿಂದಲೇ ಮೃತದೇಹ ವಿಲೇವಾರಿ ಮಾಡೋಕ್ಕೆ ಫೋನ್ ಮಾಡಿರಬಹುದು ಅನ್ನುವಂತಹ ಅನುಮಾನ ಇದೆ. ಅಲ್ಲದೆ ಆರೋಪಿಗಳು ಸರೆಂಡರ್ ಆಗೋಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರಂತೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಂದರೆ ಕಾನ್ವರ್ಸೇಷನ್ ದರ್ಶನ್ ಯಾರ ಜೊತೆಗೆ ನಡೆಸಿದ್ದಾರೆ, ಏನಂತ ನಡೆಸಿದ್ರು, ಹಣದ ಬಗ್ಗೆ ಏನು ವ್ಯವಹಾರ ಆಗಿತ್ತು, ಏನು ಮಾತುಕತೆ ಆಗಿತ್ತು, ಎಷ್ಟು ಜನರ ಜೊತೆ ಮಾತಾಡಿದ್ರು, ವಾಟ್ಸಪ್ ಕಾಲಾ, ನಾರ್ಮಲ್ ಕಾಲಾ ಅಥವಾ ಬೇರೆ ಆ್ಯಪ್ ಮುಖಾಂತರನ, ಇದೆಲ್ಲವನ್ನ ಸಾಕ್ಷಿ ಕಲೆ ಹಾಕೋಕ್ಕೆ ಮತ್ತೊಂದು ಮರು ಹೇಳಿಕೆಯನ್ನು ಪಡೆದುಕೊಳ್ಳೋಕೆ ದರ್ಶನ್ರನ್ನ ಇವತ್ತು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಈ ಪ್ರಕರಣದಲ್ಲಿ ದರ್ಶನ್ ಒಬ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಕಾಣುತ್ತೆ ಮೈಸೂರಿಗೆ. ಯಾಕಂದ್ರೆ ಈ ಪ್ರಕರಣ ಆದ್ಮೇಲೆ ಖಾಸಗಿ ಹೋಟೆಲ್ನಲ್ಲಿ ಇದ್ದಿದ್ದು ದರ್ಶನ್ ಒಬ್ರೆ, ಮೈಸೂರಿಗೆ ಹೋಗಿದ್ದು ದರ್ಶನ್ ಒಬ್ರೆ. ಉಳ್ದಂಥವ್ರು ಚಿತ್ರದುರ್ಗಕ್ಕೆ ಹೋಗೋರು ಚಿತ್ರದುರ್ಗಕ್ಕೆ ಹೋದ್ರು, ಬೆಂಗಳೂರಿನಲ್ಲಿ ಇರುವಂಥವ್ರು ಇಲ್ಲಿ ಅವ್ರವ್ರ ಮನೆ ಸೇರ್ಕೊಂಡ್ರು. ದರ್ಶನ್ ಮಾತ್ರ ನೇರವಾಗಿ ಮೈಸೂರಿಗೆ ಹೋಗಿದ್ರು. ಹಾಗಾಗಿ ವಾಪಸ್ ಅವರು ತಂಗಿದಂತಹ ಹೋಟೆಲ್ ಅರೆಸ್ಟ್ ಮಾಡ್ಕೊ ಬಂದ್ರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ತಂಗಿದ ಹೋಟೆಲ್ ರೂಮ್ ಹಾಗೂ ಇತರ ಕಡೆ ಕೂಡ ತನಿಖೆಯನ್ನ ಮಾಡ್ತಾರೆ. ಹೋಟೆಲ್ನಲ್ಲಿ ಪರಿಶೀಲನೆ ನಡೆಸಿ ಸ್ಥಳ ಮಹಜರು ಮಾಡ್ತಾರೆ. ಇವತ್ತು ದರ್ಶನ್ರನ್ನ ಮೈಸೂರಿಗೆ ಕರ್ಕೊಂಡು ಹೋಗೋಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇದ್ದು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ನಡೆಸ್ತಾರೆ. ಹೆಚ್ಚಿನ ಸಾಕ್ಷ್ಯಗಳನ್ನ ಸಂಗ್ರಹಿಸೋಕೆ ಇಂಚು ಅವರ ರೂಮ್ ಆಗಿರ್ಬೋದು, ಅವ್ರು ಯಾವ ರೂಮ್ನಲ್ಲಿ ಸ್ಟೇ ಆಗಿದ್ರು, ಆಮೇಲೆ ಜಿಮ್ಮಿಗೆ ಹೋಗಿ ಬಂದಿದ್ರು, ವರ್ಕೌಟ್ ಮುಗಿಸ್ಕೊ ಬಂದ್ರು ಅಂತಿತ್ತು, ಅವೆಲ್ಲವನ್ನ ಕೂಡ ಅಲ್ಲಿಗೂ ಕೂಡ ಹೋಗಿ ಒಂದು ಪರಿಶೀಲನೆಯನ್ನು ನಡೆಸ್ಕೊಂಡು ಸಾಕ್ಷಿಗಳನ್ನು ಕಲೆ ಹಾಕ್ಕೊಂಡು ಪೊಲೀಸರು ಬರ್ತಾರೆ. ಇವತ್ತು ಗಮನಿಸ್ತಾ ಇದ್ರಿ. ಸೊ ಬೆಂಗಳೂರಿನಲ್ಲಾಯಿತು, ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರು ಒಂದು ಹಂತದಲ್ಲಿ ಮುಗ್ದಿದೆ. ಇದರ ನಡುವೆ ಮೈಸೂರಿಗೂ ಕೂಡ ಈ ಒಂದು ಪ್ರಕರಣ ಲಿಂಕ್ ಪಡೆದುಕೊಳ್ತಾ ಇದೆ. ಕಾರಣ ದರ್ಶನ್ನ ಅರೆಸ್ಟ್ ಮಾಡ್ಕೊ ಬಂದಿದ್ದೆ ಮೈಸೂರಿನಿಂದ. ಈ ಪ್ರಕರಣ ಆದಮೇಲೆ ದರ್ಶನ್ ನೇರವಾಗಿ ಹೋಗಿರೋದು ಮೈಸೂರಿಗೆ. ಸೊ ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡಿದ್ರು, ಏನು ಎತ್ತ, ಇವೆಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಹಾಗಾಗಿ ಇವತ್ತು ದರ್ಶನ್ನ ಮೈಸೂರಿಗೆ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಇದೇನಪ್ಪ ಅಂದ್ರೆ ತನಿಖೆಯ ಮುಂದುವರಿದ ಭಾಗ ಅಷ್ಟೇ. ಮೈಸೂರಿಗೆ ಕರ್ಕೊಂಡು ಹೋಗೋದು, ತನಿಖೆಯನ್ನ ಮಾಡೋದೆಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಆರಂಭದಲ್ಲಿ ಚಿತ್ರದುರ್ಗ ಮತ್ತು ಬೆಂಗಳೂರಿಗೆ ನಂಟು ಪಡೆದುಕೊಂಡಿದ್ದ ಪ್ರಕರಣ ದರ್ಶನ್ ಮೈಸೂರಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಮೈಸೂರಿಗೂ ಕೂಡ ಲಿಂಕ್ ಪಡೆದುಕೊಳ್ತಾ ಇದೆ. ಸೊ ಇವತ್ತು ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಲೋಕಲ್ ಪೊಲೀಸಿಗೆಲ್ಲ ಇನ್ಫಾರ್ಮೇಶನ್ ಹೋಗಿದ್ಯಾ, ಎಷ್ಟೊತ್ತಿಗೆ ಬರ್ಬೋದು, ಮಾಹಿತಿ ಏನಿದೆ ಸದ್ಯಕ್ಕೆ? ವಿದ್ಯಾ, ಇವತ್ತೇ ಬರ್ತಾರೆ ಅನ್ನೋಂಥದ್ರ ಬಗ್ಗೆ ಖಚಿತವಾದಂಥ ಮಾಹಿತಿಗಳೆಲ್ಲ ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ದರ್ಶನನ ಮೈಸೂರಿನೇ ಕರ್ಕೊಂಬರುವುದಂತೂ ಸ್ಪಷ್ಟವಾಗಿದೆ. ಯಾಕೆಂದರೆ ದರ್ಶನ್ ಪೊಲೀಸ್ ಕಸ್ಟಡಿ ಕೂಡ ಈಗ ವಿಸ್ತರಣೆ ಆಗಿದೆ. ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಇಂಥದ್ದೊಂದು ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಸ್ಥಳ ಮಹಜರನ್ನು ಮಾಡುವಂಥದ್ದು ಪೊಲೀಸರ ಪ್ರಕ್ರಿಯೆ. ಅದೇ ರೀತಿಯಾಗಿ ಘಟನೆ ನಡೆದ ನಂತರದಲ್ಲಿ, ಅಂದರೆ ಈಗೇನು ಕೊಲೆ ಆದ ನಂತರದಲ್ಲಿ ನೇರವಾಗಿ ದರ್ಶನ್ ಮೈಸೂರಿಗೆ ಬಂದು ಉಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಯಾರ್ಯಾರನ್ನ ಭೇಟಿ ಮಾಡಿದ್ರು ಮತ್ತು ಈ ಒಂದು ಉಳ್ಕೊಂಡಿದ್ದಂಥ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ಇನ್ಯಾರನ್ನ ಮೀಟ್ ಮಾಡಿದ್ರು, ಅಥವಾ ಅಲ್ಲಿಂದ ಅವರು ಇನ್ಯಾರಿಗೆ ಕರೆ ಮಾಡಿದ್ರು, ಅಥವಾ ಕೇವಲ ರಾಡಿಸನ್ ಬ್ಲೂನಲ್ಲಿ ಹೋಟ್ಲಲ್ಲೇ ಇದ್ರಾ, ಅಥವಾ ಅಲ್ಲಿಂದ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ ಅಲ್ಲಿಗೂ ಕೂಡ ಹೋಗಿದ್ರ, ಈ ಎಲ್ಲದರ ವಿಚಾರಗಳ ಬಗ್ಗೆಯೂ ಕೂಡ ಪೊಲೀಸರು ಸ್ಥಳ ತನಿಖೆಯನ್ನು ಮಾಡಬೇಕಾಗಿದೆ, ಸ್ಥಳ ಮಹಜರನ್ನು ಕೂಡ ಮಾಡಬೇಕಾಗಿದೆ. ಈ ನೆಲೆಯಲ್ಲೇ ದರ್ಶನ್ ಅವ್ರನ್ನ ಮೈಸೂರಿಗೆ ಇವತ್ತು ಅಥವಾ ನಾಳೆ ಒಳಗಡೆ 2 ದಿನ ಒಳಗೆ ಕರ್ಕೊಂಡು ಬರುವಂಥದ್ದು ಬಹುತೇಕ ಸ್ಪಷ್ಟವಾಗಿದೆ. ಯಾಕೆಂದರೆ ಪೊಲೀಸರು ಈಗಾಗಲೇ ತಮ್ಮ ವಕೀಲರ ಮೂಲಕವಾಗಿ ನ್ಯಾಯಾಲಯಕ್ಕೂ ಕೂಡ ಇದೇ ವಿಚಾರವನ್ನು ಹೇಳಿರುವಂಥದ್ದು. ಯಾಕೆಂದರೆ ಮೈಸೂರಿಗೂ ನಾವು ಹೋಗಿ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಬೇಕನ್ನುವಂಥದ್ದು. ಹಾಗಾಗಿ ಇವತ್ತು ಅಥವಾ ನಾಳೆ ಒಳಗೆ ಬಹುತೇಕ ಇವತ್ತೇ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ಎಕ್ಸಾಕ್ಟ್ ಆಗಿ ಇಂಥದ್ದೇ ಟೈಮ್ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಇಲ್ಲ. ಯಾಕೆಂದರೆ ಮೈಸೂರಿನಲ್ಲಿ ಬೆಂಗಳೂರಿಗಿಂತಲೂ ಕೂಡ ಅಧಿಕ ಸಂಖ್ಯೆಯ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆಗಳೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಆದಷ್ಟು ಗೌಪ್ಯವಾಗಿಡುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾನೆ ಇದ್ದಾರೆ. ವಿದ್ಯಾ.